₹2 ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯಲ್ರಿ? 12,000 ಕೋಟಿ, 6,000 ಕೋಟಿ, 8,000 ಕೋಟಿ ನಮ್ಗೆ ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ. ಯಾಕೆ ತಗೊಂಡ್ರಿ? ಏನಕ್ಕೆ ತಗೊಂಡ್ರಿ? ದೇಶದ ಉದ್ಧಾರ ಮಾಡಿದ್ರೆ 6 ಕೋಟಿನಲ್ಲಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. 6,000 ಕೋಟಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕಂದ್ರೆ, ಒಂದು ಪಕ್ಷಕ್ಕೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು 6 ಕೋಟಿ 2,000 ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ. ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ? ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ. ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಇಲ್ಲೋ, ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರಿ, ದಿನಕ್ಕೆ 5 ಬಟ್ಟೆ ಕೂಲಿಬೇಕು. ಎಲ್ಲಿದೆ ಈ ದೇಶ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮಗೆ ಧರ್ಮ ನಮ್ಮ ಧರ್ಮ ಅವರವ್ರು ಪೂಜೆ ಮಾಡ್ಕೊಳ್ತಾ ಹೋಗ್ತಾರೆ. ನೀವು ಆಡಳಿತ ಮಾಡಬೇಕು. ಆಡಳಿತ ಮಾಡೋದು ಬಿಟ್ಬಿಟ್ಟು ಅಂದರೆ ಇವತ್ತು ನೋಡಿ, ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ತೊಗೊಂಡ್ರಂತಲ್ಲ ಅಂತಾರೆ. ಅವನಿಗೇನು ತಿಂತಾನೆ, ನೀನು ತಿಂತೀಯನಪ್ಪ. ಅವ್ರುಗಳು ಈ ಥರ ಭ್ರಷ್ಟಾಚಾರ ಮಾಡ್ತಿದ್ರು, ಆಳ್ವಿಕೆ ನಡೆಸ್ತಿಲ್ಲ ಅನ್ನೋ ಕಾರಣಕ್ಕೆ ಇಳಿಸಿ ನೀನು 300 ಸೀಟ್ ಕೊಟ್ಟರೆ ನೀನು ಈ ಇಡೀ ಪ್ರಪಂಚದಲ್ಲಿಯೇ ಬಲಶಾಲಿಯಾದ ಪಕ್ಷ. ಯಾಕೆಂದ್ರೆ ಅಷ್ಟು ದುಡ್ಡನ್ನು ಮಾಡಿಕೊಂಡು ಅದು ಗೌಪ್ಯವಾಗಿ ಇಟ್ಕೊಂಡು ಯಾಕಿರು ಅಂದರೆ ನಿಮ್ಮ ಬತ್ತಲಾಗ್ತಿದ್ದೀರಿ ನೀವು. ಇದು ಜನರಿಗೆ ತಲುಪಬಾರ್ದು ಅಂತ ನೀವು ವೇದಿಕೆ ನೋಡಿ. ಅವರು ಮೊನ್ನೆ ಒಂದು ಇಂಡಿಯಾ ಟಿವಿ ಕಾನ್ಕ್ಲೇವ್ನಲ್ಲಿ ಮಹಾಪ್ರಭುಗಳು ಮಾತಾಡ್ತಾರೆ. 1 GB ಒಂದು 40-50 ರೂಪಾಯಿ ಇತ್ತು, ಈಗ 10 ರೂಪಾಯಿ ಆಗಿದೆ. ಅಂದರೆ ನೀವು ಸಾಮಾನ್ಯ ಜನ ವರ್ಷಕ್ಕೆ ಒಂದು 30,000 ಉಳಿಸ್ತಾರೆ. ಸ್ವಾಮಿ, ಅದು ಪ್ರಗತಿ. 17 ರೂಪಾಯಿ ಇತ್ತು ಒಂದು ಫೋನ್ ಕಾಲು, ಈಗ 1 ರೂಪಾಯಿ ಆಗಿದೆ ಅಂದರೆ ಅದಕ್ಕೆ ನೀವು ಮಾಡಿದ್ದಾರೋ? ವೈಜ್ಞಾನಿಕ ಬೆಳೀತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಒಂದು ಅಂಗಡಿನಲ್ಲಿ ತೆಗಿತಾನೆ, ಬಟ್ಟೆ ಅಂಗಡಿ, 10 ಟಿ ಶರ್ಟ್ ಇಟ್ಕೊಂಡಿರ್ತಾನೆ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾನೆ. 2 ಜನ ಬಂದರೆ ಅದು 500 ರೂಪಾಯಿ ಆಗಿರುತ್ತೆ. 100 ಜನ ಬಂದರೆ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಕೊಡ್ತಾನೆ. ಅದು ಪ್ರಗತಿ ರೀ. ಎಲ್ಲವನ್ನೂ ಜನರ ಮುಂದೆ ಕಣ್ಣಿನ ಬೂದಿ ಎರಚಿ ಸುಳ್ಳು ಹೇಳ್ಕೊಂಡೇ ಓಡಾಡಿದ್ರೆ ಹೆಂಗೆ? ಅದು ತಪ್ಪಲ್ವಾ? ತಪ್ಪು. ಜನರಿಗೆ ನೀವು ಮಂಗ ಮಾಡಬಾರ್ದು ದಯವಿಟ್ಟು. ಅವ್ರ ಮನೆ ಸಮಸ್ಯೆ, ಅವ್ರ ಬಟ್ಟೆ ಅವ್ರು ತೊಳ್ಕೊಳ್ಳಿ ಅಲ್ವಾ? ಯಾರನ್ನು ಉಪಯೋಗಿಸಿದ್ದಾರೆ, ಯಾರನ್ನು ಉಪಯೋಗಿಸಿಲ್ಲ ಅಂತ ಇಟ್ಕೊಂಡು ನಾವು ನೋಡಿ ಹೆಂಗೆ ನಮ್ಗೆ ಯಾಕೆ ನಮ್ಮ ನರೇಟಿವು, ನಮ್ಮ ಆಲೋಚನೆ ಅದಿರಬಾರ್ದು. ಅವ್ರ ಮನೆ ಒಳಗೆ ಅವ್ರಿಷ್ಟ, ಅವ್ರ ಪಕ್ಷದ ಇಷ್ಟ, ನಾವ್ಯಾರು ಹೇಳೋದಕ್ಕೆ? ನೀವು ನಿಮ್ಮ ಅಭ್ಯರ್ಥಿನ ತಿಳಿಸಿ, ಆಮೇಲೆ ಎಲೆಕ್ಷನ್ಗೆ ಬರಲಿ, ನೋಡೋಣ. ಅವ್ರು ಒಳಗೊಳಗೆ ಜಗಳ ಆಡ್ತಿದ್ದಾರೆ ಅಂದರೆ ಹೆಂಗಿದ್ದಾರೆ ಅಂತ ನೋಡಿ.